सौलेसी पढ़मं हवै मंगलम्
ಬರ್ತಾ ಇದೆ ಹಾಗೆ. ಅಲ್ಲ ಅವರು ಅಗಲ ಮಾಡ್ತಾರೆ ಬನ್ನಿ, ನೀವು ಬರ್ತಾ ಇರಿ ಇದರಲ್ಲಿ ನನಗೆ ಕ್ಯಾಮ್ರಾದ ಸರಿ ಕಾಣ. ಬನ್ನಿ, ಹೋಗ್ತಾ ಇದೆ ಹಾಗೆ. ಮುಂದೆ ಅಗಲ ಮಾಡಿ, ಮುಂದಕ್ಕೆ ಅಗಲ ಮಾಡಿ ಈತ. ಹಾಂ, ಮುಂದಕ್ಕೆ ಅಗಲ ಮಾಡಿ, ಹೋಗ್ತಾ ಇರಿ, ಮುಂದಕ್ಕೆ ಅಗಲ ಮಾಡಿ. ಹಾಂ, ಬನ್ನಿ. ಎಲ್ಲ ನಗಾಡ್ಬೇಕಲ್ಲ, ಸ್ಮೈಲ್ ಮಾಡ್ತೀಯಲ್ಲ. ಓಕೆ, ಸಾಕು. ಜನ ತೆಗೆದುಕೊಳ್ಳಿ.
ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿಯಾಗಿ ದಿನಾಂಕ 5/1/2025 ರವಿವಾರ ಸಂಜೆ 4 ಗಂಟೆಗೆ ಮಂಚಿ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಠಾರದಿಂದ ಜಿಲ್ಲೆಯ ವಿವಿಧ ಕಡೆಗಳಿಂದ ಭಕ್ತರು ಸಂಗ್ರಹಿಸಿದ ಹೊರೆಕಾಣಿಕೆಯ ಬೃಹತ್ ಹೊರೆಕಾಣಿಕೆ ಜಾಥಾ. ಭಕ್ತರು ದರ್ಶನಕ್ಕೆ ಕಾದಿಹರು, ಕರದಲ್ಲಿ ಪೂಮಾಲೆ ಬಿಡಿದಿಹರು, ದರ್ಶನ ನೀಡಮ್ಮ ಭ್ರಮರಾಂಬಿಕೆ, ಭಕ್ತರ ಪೊರೆಯಮ್ಮ ಜಗದಂಬಿಕೆ. ಕುಣಿತ ಭಜನೆ, ಮಾತೆಯರ ಪೂರ್ಣ ಕುಂಭ ಸ್ವಾಗತ, ಬೊಂಬೆ ಕುಣಿತದೊಂದಿಗೆ ಬೃಹತ್ ವಾಹನ ಜಾಥಾ. ಶ್ರೀ ಕ್ಷೇತ್ರಕ್ಕೆ RSB ಸಂಘ ಮೋಂತಿಮಾರು ಇವರು ನಿರ್ಮಿಸಿಕೊಟ್ಟ ಸ್ವಾಗತ ಗೋಪುರದ ಉದ್ಘಾಟನಾ ಕಾರ್ಯಕ್ರಮ. ದಿನಾಂಕ 8/1/2025 ಬುಧವಾರ ಪೂರ್ವಾಹ್ನ ವಿವಿಧ ವೈದಿಕ ಅನುಷ್ಠಾನಗಳು. ಸಂಜೆ 5 ಗಂಟೆಗೆ ಸತ್ಯವಿನಾಯಕ ವೃತ ಶಾಂತಿಪಾಠ, ಸಂಜೆ 6:30ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ವಸುಧಾರ ಕಲಾ ಕೇಂದ್ರ ಮಂಚಿ ಗೋಪುರ ಇವರಿಂದ ಭರತನಾಟ್ಯ ವೈವಿಧ್ಯ.
ಕರದಿಂದ ಸೀರೆಯ ಸೆಳೆದ ಕರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿನ ಮಗ ಯಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಪೇಳುವುದ್ಯಾಂಗೆ ಗೋಪಿ ಕರ್ಣಿನ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕರ್ಣಿನ ಮಗ ಯಾರ ಇವ ಚೋರ ಸುಕುಮಾರ ಮುಕುಂದ ರಾಧೆಯ ಮನದ ಮುದ ಮುಕುಂದ ಶ್ರೀದ ವಿಠಲ ನಾಟ ಚಂದ ನಮ್ಮ ಶ್ರೀದ ವಿಠಲ ನಾಟ ಚಂದ ನಯನಾನಂದ ಆನಂದ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ ಗೋಪಿ ಕೇಳಿಲ್ಲ ಮಗ ಯಾರ ಇವ ಚೋರ ಸುಕುಮಾರ 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 ಅದಿಲ್ಲ ಅದಿಲ್ಲ ಯಾಕಡೆ ಹೊಡಿತೀನಿ ಚಂದದಿಂದ ಬಂದ ನೋಡೆ ರೂಪದಿಂದದಿ ಆನಂದಿಸುತ್ತ ಬಂದ ನೋಡೆ
ರಾಘವೇಂದ್ರ ತೀರ್ಥನೀರ ರಾಘವೇಂದ್ರ ತೀರ್ಥನೀರ ಪಾಪೋತ್ಸವಗಳೆಲ್ಲವ ಸಂಜೆ ಗಂಟೆ 6ಕ್ಕೆ ಅಷ್ಟಾವಧಾನ ಸೇವೆ, ಸಂಜೆ ಗಂಟೆ 8ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಶ್ರೀ ಮಹಾಲಕ್ಷ್ಮಿ ಮಹಿಳಾ ಯಕ್ಷಕಲಾ ಮಂಡಳಿ, ಲಕ್ಷ್ಮೀಪುರ ಎಮ್ಮೆಹೊಳೆ ಕಾಕಳ ಇವರಿಂದ ಯಕ್ಷಗಾನ ಬಯಲಾಟ, ದ್ರೌಪದಿ ಪ್ರತಾಪ. ಬರದಿಂದ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿ ಕೇಳಿಲ್ಲ ಮಗ ಯಾರ
ಮನಸ್ಸೊಮ್ಮೆ ಹೊಂಗೆ ಸಾಲಾಗಿ ಕನಸುಗಳನ್ನು ಕಾಣಿಸಲಿ ಮತ್ತೆ ತೆಂಗಿನಕಾಯಿಯನ್ನ ನಾರಿಕೆಳ
ಶಶಿಕಾಂತ್ ಪೂರ್ಣ ಇವತ್ತಿನ ಮುಖ್ಯ ದ್ವಾರ ಉದ್ಘಾಟನೆ ಮಾಡಿದಂಥ ಶಶಿಕಾಂತ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಸ್ವಾಗತ ಮಾಡಲಿದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಜನವರಿ 8 क्षेत्रच्या आराध्य अधिदेवते दुर्गा परमेश्वर सपरिवार देवांस काही एक ब्रह्मकलशोत्सव विजृंभणे चोलोत्सव समाजाचे आणि गुरु हिरियांच्या ಒಟ್ಟ ನಿರ್ಣಯ ಸಹ ಅದರ ಕ್ಷಮಿಸಿ ಅದರ ಪ್ರಥಮ ಒಂದು ಹೆಜ್ಜೆ ಅಂದರೆ ಈ ಒಂದು ಹೊರೆ ಕಾಣಿಕೆ ಕ್ಷೇತ್ರಕ್ಕೆ ದೇವಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಕಾಸರಗೋಡು ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಹಿಂದೂಗಳು ಎಲ್ಲರೂ ಸೇರಿ ಇಷ್ಟೊಂದು ದೊಡ್ಡ ರೂಪದಲ್ಲಿ ಶ್ರೀದೇವಿಯ ಚರಣಾರವಿಂದಗಳಿಗೆ ತಮ್ಮ ಯಥಾಶಕ್ತಿ ಕಾಣಿಕೆ ರೂಪದಲ್ಲಿ ಧನಧಾನ್ಯಾದಿ ಸಂಪತ್ತನ್ನು ತಂದು ಒಪ್ಪಿಸಿದ್ದಾರೆ. ಪುತ್ತೂರು ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ನಾಯಕ್ ಆದಿಯರು ಹಾಗೆ ಸುಳ್ಯ ಸಂಘದ ಅಧ್ಯಕ್ಷರಾದಂತಹ ಹೇಮಂತ ಕುಮಾರ್ ಕಂದಳ್ಕ ಇವರು ವೇದಿಕೆಗೆ ಬರಬೇಕು. ಅದೇ ರೀತಿ ವಿಟ್ಲ ಸಂಘದ ಮೊಗೇರು RSB ಯುವ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ಭಟ್ ಇವರು ನಮ್ಮೊಂದಿಗೆ ಜೋಡಿಸಿಕೊಳ್ಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ. ಈ ಒಂದು ಉಗ್ರಾಣ ಮುಹೂರ್ತ ಕಾರ್ಯಕ್ರಮವನ್ನು ನಾವೊಂದು ದೇವಿಗೆ ಅರ್ಪಣೆ ಮಾಡುವ ಇದನ್ನೊಂದು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಕಳ ತಾಲೂಕು ಪಳ್ಳಿ ಗ್ರಾಮದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆದಂತಹ ಶ್ರೀಯುತ ಉಲ್ಲೇಖ್ ನಾಯಕಿಯವರು ನಾವು ವಿನಂತಿಸಿಕೊಂಡಾಗ ತುಂಬ ಹೃದಯದಿಂದ ನಮ್ಮೊಟ್ಟಿಗೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೇವೆ ಎಂದು ಒಪ್ಪಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಂತ ನಮ್ಮ ಅಧ್ಯಕ್ಷರ ಹತ್ರ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬರು ಮುಖ್ಯ ಅತಿಥಿ ಸಮಸ್ತ ಕರ್ನಾಟಕದ ಜನತೆಗೆ ಒಳ್ಳೆಯ ರಸ ಭೋಜನವನ್ನು ಮಾಡಲಿಕ್ಕೆ ಅಕ್ಕಿಯನ್ನು ನೀಡುವಂತಹ ರೈತರ ಹೆಸರಿನಲ್ಲಿ ರೈತ ಬಂಧು ಉದ್ಯಮವನ್ನು ಸ್ಥಾಪಿಸಿ ಸಹಸ್ರಾರು ರೈತರಿಗೆ ಒಂದು ಸಹಾಯವಾಗಿ ನಿಂತಹ ರೈತ ಬಂಧು ಗ್ರಾಮೋದ್ಯೋಗದ ಒಡೆಯರಾದಂತಹ ಶ್ರೀಯುತ ಶಿವಶಂಕರ್ ನಾಯಕ್ ಇವತ್ತು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಅವರಿಗೆ ಗೌರವ ಸ್ಮರಣಿಕೆ ನಿಂತು ವೇದಿಕೆಯಲ್ಲಿ ನಮ್ಮೊಂದಿಗೆ ಬ್ರಹ್ಮಕಲಶೋತ್ಸವ ಅಧ್ಯಕ್ಷರು ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದಂತಹ ಶ್ರೀಯುತ ಸತೀಶ್ ಚಂದ್ರ ಎಸ್ ಆರ್ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷರು ಯುವ ನಾಯಕರಾದಂತಹ ಶ್ರೀಯುತ ರಾಧಾಕೃಷ್ಣ ಬೋರ್ಕಾರ್ ಕತ್ತಲ್ಕನ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮ ಸ್ವಾಗತಿಸ್ತೇನೆ.
ಅದೇ ರೀತಿ ಕ್ಷೇತ್ರದ ಎಲ್ಲ ಆಡಳಿತ ಸಮಿತಿಯ ಸದಸ್ಯರು ಮತ್ತು ಬ್ರಹ್ಮಕಲಶೋತ್ಸವದ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದೊಂದಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ದೀಪೋಜ್ವಲನ ಕಾರ್ಯಕ್ರಮ ನಾವು ಚಾಲನೆ ಕೊಡಬೇಕು ಅಂತ ಅತಿಥಿಗಳಿಗೆ ಎಸ್ ಹಾಕಿ. ಸ್ವಲ್ಪ ಇಟ್ಕೊಳ್ಳಿ ಅಲ್ಲಿ ಹಾಗೆ. ಇವತ್ತಿನ ಈ ದೀಪೋಜ್ವಲನ ಕಾರ್ಯಕ್ರಮ ನಿರ್ವಹಿಸಿದ ಶ್ರೀಯುತ ಪುಂಡ್ಲಿಕ್ ನಾಯಕ್ ಇವರು ಈ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶಿಸಿ ಒಂದು 2 ಹಿತನುಡಿಗಳು ನಮಗೆ ಹೇಳಬೇಕಂತ ವಿನಂತಿಸ್ತಾ ಇದ್ದಾರೆ. ಜಗನ್ಮಾತಾ ದುರ್ಗಾ ಪರಮೇಶ್ವರನ್ನು ಸ್ಮರಿಸುತ್ತಾ ಗುರು ಪೀಠ ಗುರು ಪರಂಪರೆ ಗುರುಗಳನ್ನು ಸ್ಮರಿಸುತ್ತಾ ಇಂದಿನ ದಿನದಲ್ಲಿ ಕ್ಷೇತ್ರದಲ್ಲಿ ಹೊರೆಕಾಣಿಕೆ ಬ್ರಹ್ಮಕಲಶೋತ್ಸವದ ಚಾಲನೆ ಹೊರೆಕಾಣಿಕೆ ಅಂದರೆ ಬ್ರಹ್ಮಕಲಶೋತ್ಸವದ ಹೊರೆಕಾಣಿಕೆ ಚಾಲನೆಯನ್ನು ಇಂದಿನ ದಿನದಿಂದ ಆರಂಭಗೊಂಡಿದೆ. ಇದರ ದೀಪ ಪ್ರಜ್ವಲನ ಮಾಡುವಂತಹ ಒಂದು ಯೋಗಾದಿಗಳನ್ನು ದೇವರು ಕರುಣಿಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈ ಉತ್ಸವದಲ್ಲಿ ಭಾಗವಹಿಸುವಂತಹ ಒಂದು ಭಾಗ್ಯವು ನಮಗೆ ದೇವರು ಇಲ್ಲಿಯ ಆಡಳಿತ ವರ್ಗ ನೆರವೇರಿಸಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಈ ಬ್ರಹ್ಮಕಲಶೋತ್ಸವ 12 ವರ್ಷಕ್ಕೊಂದು ನಡೆಯಬೇಕು ಎಂಬುದಾಗಿ ಶಾಸ್ತ್ರಗಳುಂಟು. ಆ ಶಾಸ್ತ್ರಗಳಿದ್ದರೆ ಏನು ಆಡಳಿತ ವರ್ಗದಿಂದಾಗಲಿ ಅಥವಾ ಲೋಕದಿಂದಾಗಲಿ ಜನರ ಸ್ವಲ್ಪ ಹಿಂದೆ ಮುಂದೆ ಆಗಿ ಅದು ಇಂದಿನ ವರ್ಷದಲ್ಲಿ ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂತಹ ಸತೀಶ್ ಚಂದ್ರ ಇವರ ಆಡಳಿತ ಮಂಡಳಿಯ ಪೂರ್ವಕ ಈ ಕರ್ಮಾಂಗವು ಒಳ್ಳೆಯ ರೀತಿಯಿಂದಲ್ಲಿ ನೆರವೇರಿಸಿಕೊಡಲಿ ಎಂಬುದಾಗಿ ದೇವಿಯಲ್ಲಿಯೂ ನಾವು ಆರಾಧನೆ ಮಾಡುವಂತಹ ಉಮಾಮಹೇಶ್ವರ ದುರ್ಗಾ ಪರಮೇಶ್ವರಿ ನಾವು ಪ್ರಾರ್ಥಿಸ್ತೇವೆ. ಅದೇ ಪ್ರಕಾರ ಮಾನವನ ಜೀವನವು ನದಿಯ ನೀರಿನಲ್ಲಿ ತೇಲುವಂತಹ ಒಂದು ದೋಣಿಯಂತಿರಬೇಕು. ಮಾನವನ ಜೀವನವು ಒಂದು ನದಿಯ ನೀರಿನಲ್ಲಿ ತೇಲುವ ಹಣ್ಣು ಎಲೆಯಂತಿರಬಾರದು ಸರ್ವಜ್ಞ ಎಂಬುದಾಗಿ ಹೇಳಿದ್ದಾರೆ. ಯಾಕಂದರೆ ಎಷ್ಟೋ ಜೀವರಾಶಿಗಳಲ್ಲಿ ನಮ್ಮ ಮಾನವನ ಜೀವನ ವಿಶೇಷತಾ ಶ್ರೇಷ್ಠತೆ ಅಂತೆ. ಇದರಲ್ಲಿ ನಾವು ಎಷ್ಟು ಧರ್ಮಕರ್ಮಗಳು ಮಾಡ್ತೇವೋ, ಎಷ್ಟು ಈ ಧಾರ್ಮಿಕತೆಯಲ್ಲಿ ಭಾಗವಹಿಸಿ ಇಂತಹ ಪುಣ್ಯ ಕಾರ್ಯಾರ್ಥವನ್ನು ಮಾಡ್ತೇವೋ ನಮ್ಮ ಜೀವನವು ಪರಮ ಪವಿತ್ರವಾಗ್ತದಂತೆ. ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಕೂಡಬೇಕು. ಕೂಡಿ ಇಂತಹ ಕಾರ್ಯಕ್ರಮವನ್ನು ವಿಶೇಷತ ರೂಪದಲ್ಲಿ ಮಾಡಬೇಕು. ನಾನು ನೀರಿನ ತೇಲುವಂತಹ ದೋಣಿ ಅಂತ ಹೇಳಿದೆ, ನದಿಯ ನೀರಿನಲ್ಲಿ ತೋಳುವಂತಹ ದೋಣಿ ಅಂತ ಹೇಳಿದೆ. ಇದರ ಅರ್ಥ ಏನಂದರೆ ನಾವು ಇಂತಹ ಕ್ಷೇತ್ರದಲ್ಲಿ ಸೇವೆ ಮಾಡುವಾಗ ನನ್ನದು ಅಥವಾ ನಾನು ನನ್ನಿಂದ ಆಗ್ತದೆ ಎಂಬ ಭಾವನೆಗಳು ಇರದೆ ಆ ನೀರಿನಲ್ಲಿ ತೇಲುವಂತಹ ಒಂದು ದೋಣಿ ಈ ದಡದಿಂದ ದಡಕ್ಕೆ ಹೇಗೆ ಪ್ರತಿನಿತ್ಯ ತನ್ನ ಕಾರ್ಯರ್ಥವನ್ನು ನಡೆಸಿಕೊಂಡು ಹೋಗ್ತದೋ ಆ ಜೀವನವನ್ನು ನಾವು ಇಂತಹ ದೇವಸ್ಥಾನಗಳಲ್ಲಿ ಅಳವಡಿಸಬೇಕು. ಇದರಲ್ಲಿ ನನಗೊಂದು ಸ್ಥಾನ ಬೇಕು ಅಥವಾ ನಾನು ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಬೇಕೆಂಬ ಆ ಭಾವನೆಗಳಿಲ್ಲದೆ ಸಂಘಟಿತರಾಗಿ ಏಕಮನದಿಂದ ಈ ಕಾರ್ಯಕ್ರಮವನ್ನು ನಡೆಸಿದರೆ ನಮಗೆಲ್ಲ ನಮ್ಮ ಸಮಾಜಕ್ಕೆ ಉತ್ತಮ ಅಭಿವೃದ್ಧಿ ಆಗುವಂತಹ ಒಂದು ಭಾಗ್ಯ ದೇವರು ಕರುಣಿಸಿಕೊಡ್ತಾರೆ. ಇಲ್ಲಿ ನೋಡುವಾಗ ಶಂಕರಾಚಾರ್ಯರು ಹೇಳಿದಂತಹ ಮಾತು ಸಂಘೆ ಶಕ್ತಿ ಕಲಾಯುಗೆ ಅಂತ. ಇಲ್ಲಿ ಸಂಘಟನೆಯ ಶಕ್ತಿ ಮಹಾ ದೊಡ್ಡ ರೂಪದಲ್ಲಿ ಬಂದು ನಿಂತ ಹಾಗೆ ಪ್ರಥಮ ದಿನದಲ್ಲಿ ಕಂಡು ಬರ್ತದೆ. ಇದೇ ಪ್ರಕಾರ ನಮ್ಮ ಗುರುವರಿಯರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಆಗುವಂತಹ ಈ ಕಾರ್ಯಕ್ರಮ ನಿತ್ಯ ನಿರಂತರ ಇಲ್ಲಿ ಉತ್ಸವಾದಿಗಳು ನಡೆಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನೊಂದು ಸಣ್ಣ ವಿಷಯ ಏನಂದರೆ ನದಿಯ ನೀರಿನಲ್ಲಿ ತೇಲುವಂತಹ
ಹಣ್ಣು ಎಲೆಯಂತಿರಬಾರದು ಎಂಬುದಾಗಿ ಒಂದು ವಾಕ್ಯವನ್ನು ಹೇಳಿದ್ದೇನೆ. ಅದರ ಅರ್ಥ ಎಂದರೆ ನಾವು ತುಂಬ ಸಂಪಾದನೆಯನ್ನು ಮಾಡ್ತೇವೆ, ಧನ ಸಂಪಾದನೆಯನ್ನು ಮಾಡಿಕೊಂಡು ಮನೆಯಲ್ಲಿ ಕೂಡಿ ಇಡ್ತೇವೆ. ಕೂಡಿ ಇಟ್ಟಾಗ ಅದು ಯಾವ ಕರ್ಮಾಂಗಕ್ಕೂ ಉಪಯೋಗ ಬರದಂತಹ ಹಣ ಇದ್ದರೆ ಅದಕ್ಕೆ ನೀರಿನಲ್ಲಿ ತೇಲುವಂತಹ ಒಂದು ಎಲೆಗೆ ಸರಿ ಸಮಾನ ಆಗ್ತದೆ. ಅಂಥ ಕಾರ್ಯತ್ವವನ್ನು ನಾವು ಮಾಡಬಾರ್ದು. ನಮ್ಮ ಹಿರಿಯರು ಮಾಡಿದಂತಹ ದೇವಸ್ಥಾನ, ಏಕೆಂದರೆ ಇದು ನಮ್ಮ ಸಮಾಜಕ್ಕೊಂದು ಏಳಿಗೆ ಆಗಬೇಕು, ನಮ್ಮ ಸಮಾಜಕ್ಕೊಂದು ಮಾರ್ಗದರ್ಶನ ಆಗಬೇಕು, ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದಂತಹ ಒಂದು ಮಾನವ ಸೃಷ್ಟಿ ಮಾಡಿದಂತಹ ದೇವಸ್ಥಾನ. ಆದ ಕಾರಣ ಇದಕ್ಕೆ ನಾವೇ ಮುಂದಾಗಿ ನಮ್ಮ ಕೈಯಿಂದಲೇ ಈ ಪೂಜೆ ಪುರಸ್ಕಾರಗಳು ನಡೆಸಬೇಕು. ಏಕೆಂದರೆ ಸ್ವಯಂ ದೇವರೇ ಸೃಷ್ಟಿ ಮಾಡಿದಂತಾದರೆ ಅದಕ್ಕೆ ಆಯಾಯ ದೇವತೆಗಳು ನಡೆಸ್ತಾರೆ. ಈ ನಾವೇ ನಮ್ಮ ಸಮಾಜ ಮಾಡಿದ ಕಾರಣ ವಿಶೇಷತ ರೂಪದಲ್ಲಿ ನಾವು ತನು ಮನ ಧನಾದಿಗಳನ್ನು ಇಲ್ಲಿ ಸಂಗ್ರಹಿಸಿ ದೇವರ ಸೇವೆಯನ್ನು ಮಾಡಿದರೆ ನಮ್ಮ ಹಿರಿಯರು ದೇವರಲ್ಲಿ ಬೇಡಿಕೊಂಡಂತಹ ವಾಕ್ಯ ನಮ್ಮ ಸಮಾಜವನ್ನು ವೃದ್ಧಿಸು, ನಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಎಂಬ ಕೊಟ್ಟಂತ ಕೇಳಿದಂತಹ ವಾಕ್ಯ ಪೂರ್ಣ ಆಗ್ತದೆ. ನಮಗೆಲ್ಲರಿಗೂ ಅಭಿವೃದ್ಧಿ ಆಗಲಿ, ಅಭಿವೃದ್ಧಿ ಆಗುವಂತಹ ಒಂದು ಯೋಗಾದಿಗಳು ಮುಂದಕ್ಕೆ ಪ್ರಾಪ್ತಿ ಮಾಡಲಿ ಎಂಬುದಾಗಿ ಒಂದೆರಡುಗಳ ಮಾತನ್ನು ಮುಗಿಸ್ತಾ ಧನ್ಯವಾದಗಳು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಮಾನವನ ಜೀವನ ಕೇವಲ ಕರ್ತವ್ಯವನ್ನು ಮಾಡಲಿಕ್ಕೆ ಮಾತ್ರ. ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ನಮಗೊಂದು 2 ಹಿತವಚನ ನುಡಿದಂತಹ ಶ್ರೀಯುತ ಪುಳ್ಳಿಕ್ ನಾಯ್ಕವರಿಗೆ ಅಭಿನಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರೊಂದು 2 ಹಿತನುಡಿಗಳನ್ನು ನೀಡಬೇಕಂತ ಇಚ್ಛಿಸ್ತೇನೆ. ದುರ್ಗಾ ಪರಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಶಿವಾನಂದ ಸರಸ್ವತಿ ಸ್ವಾಮೀಜಿ ನಮ್ಮ ಸ್ವಾಮೀಜಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಸಮಾಜದ ಹಿರಿಯ ಪುರೋಹಿತರುಗಳನ್ನು ನೆನಪಿಸ್ಕೊಳ್ತಾ, ಸಮಾಜದ ಎಲ್ಲ ಹಿರಿಯ ಬಂಧುಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಒಂದು ಸಂತೋಷದ, ಸಂಭ್ರಮದ, ಸಡಗರದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮಗೆ ಇವತ್ತು ಕುಣಚ ಮಹಿಷಮರ್ದಿನಿ ಕ್ಷೇತ್ರದಿಂದ ಇಲ್ಲಿಗೆ ನಂದಿನಿಯ ಆಗಮನ ಆಗಿದೆ. ನಂದಿನಿ ಬಂದಿದ್ದಾಳೆ, ಇದು ಪೂಜೆ ನಡೀಲಿಕ್ಕಿದೆ. ಎರಡನೇದು ಅಡಪಾಡಿಯ ಧರ್ಮದರ್ಶಿಗಳು ಬಂದು ನಮ್ಮಲ್ಲಿ ಇಲ್ಲಿಯ ಸ್ಪರ್ಶ ಮಾಡಿದ್ದಾರೆ. ಇನ್ನೊಂದು ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿ ಆಗಿರತಕ್ಕಂತಹ ರೈತ ಬಂಧು ಸುಬ್ಬಣ್ಣನಾಯ್ಕರು ಬ್ರ್ಯಾಂಡ್ ಬಂದು ಅವರ ವಂಶಜರು ಬಂದು ನಮ್ಮನ್ನು ಸಂತೋಷಗೊಳಿಸಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಕಳೆದ 1-2 ತಿಂಗಳಿಂದ ಇಲ್ಲಿ ತರಕಾರಿ ಬೇಕಾದ ಬೇರೆ ಬೇರೆ ದಿನಸುಗಳು ಸಾಮಾನ್ಯ ಜನಗಳು ತಂದು ಕೊಡ್ತಾನೆ. ಇವತ್ತು ಸಾಗರೋಪಾದಿಯಲ್ಲಿ ಬಂದು ಸೇರಿದೆ. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಕಳೆದ ವರ್ಷ ಪುಂಡಲಿಕ್ ಮಾಮ ಬಂದಾಗ ಒಂದು ಮಾತನ್ನು ಹೇಳಿದರು. ನಮ್ಮ ಯಾತ್ರಾ ನಿವಾಸ ಉದ್ಘಾಟನೆ ಸಂದರ್ಭದಲ್ಲಿ ಬಂದಾಗ ಇಲ್ಲಿ 50 ಜನ ಕಾರ್ಯಕ್ರಮದಲ್ಲಿ ಇದ್ದು, ಇನ್ನು ಮುಂದೆ ಹೀಗೆ ಆಗುವುದಿಲ್ಲ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ 1000ಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳೋದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಿ, ಅವರ ಆಶೀರ್ವಾದಕ್ಕೆ ಅಷ್ಟು ಶಕ್ತಿ ಇದೆ, ಅಷ್ಟು ಸಾಮರ್ಥ್ಯ ಇದೆ. ಅದನ್ನು ಇವತ್ತು ಇಲ್ಲಿಯ ಜನತೆ ಮಾಡಿ ತೋರಿಸಿದ್ದಾರೆ. ಬರಬೇಕಿದ್ರೆ ನಾವು ಎಲ್ಲರೊಂದು ವಿನಂತಿಯನ್ನು ಮಾಡಿದ್ದೇವೆ. ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಹೂ ಆದರೂ, ಒಂದು ತುಳಸಿ ಆದರೂ, ಒಂದು ತೆಂಗಿನಕಾಯಿ ಆದರೂ, ಒಂದು ಏನಾದರೂ ತರಬೇಕು. ಇವತ್ತು ನಾವು ಏನು ಅಂತಲ್ಲ ಕೇಳಿದ್ದಕ್ಕಿಂತ 100 ಪಟ್ಟು ಹೆಚ್ಚು ಇವತ್ತು ಸಮಾಜ ಇಲ್ಲಿ ಒದಗಿಸಿಕೊಟ್ಟಿದೆ. ಅಂತಹ ಶ್ರೇಷ್ಠ ಸಮಾಜದ ಮುಂದೆ ನಾವು ನಿಂತಿದ್ದೇವೆ. ನಾವು ಏನು ಕೇಳಿದ್ದೇವೆ ಅದಕ್ಕಿಂತ ಹೆಚ್ಚಿಗೆ ಜನ ಕೊಡ್ತಾ ಇದ್ದೇವೆ. ಇದು ದೇವರ ಮಹಿಮೆ, ಇದು ಇಲ್ಲಿ ಸ್ಥಳದ ಮಹಿಮೆ, ಇದು ಈ ಸಮಾಜದ ಹಿರಿಯರ ಆಶೀರ್ವಾದದ ಫಲರೂಪವಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಮುಂದಿನ ಇವತ್ತು ಗೋಪೂಜೆ ಆಗಲಿಕ್ಕಿದೆ. ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಮ್ಮ ದೇವರ ಭಂಡಾರ ತುಂಬಿದೆ. ಅದಕ್ಕಿಂತ ಹೆಚ್ಚು ಜನರು ತುಂಬಿದ್ದಾರೆ. ಜನ ತುಂಬಿದರೆ ಎಲ್ಲವೂ ಅಲ್ಲಿಗೆ ಕೂಡಿ ಬರ್ತದೆ ಅಂತ ಹೇಳುವುದಕ್ಕೆ ಇದೊಂದು ಅತ್ಯಂತ ಒಳ್ಳೆಯ ಉದಾಹರಣೆ. ನಮಗೆ ಈ ಜವಾಬ್ದಾರಿ ನಾಡ್ದು ಇವತ್ತು ರಾತ್ರಿಯಿಂದ ಪ್ರಾರಂಭ ಆಗ್ತದೆ. ಅಧಿಕೃತ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾಡ್ದು 13ನೇ ತಾರೀಕಿನವರೆಗೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀಬೇಕು ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮಗೆ ಆ ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ, ಪ್ರತಿ ದಿವಸ ಕೂಡ ಜನ ಹೆಚ್ಚೆಚ್ಚು ಬರಬೇಕು, ಹೆಚ್ಚೆಚ್ಚು ಇಲ್ಲಿ ಸೇವೆಗಳಾಗಬೇಕು, ಹೆಚ್ಚೆಚ್ಚು
ಇಲ್ಲಿ ಸಾನ್ನಿಧ್ಯ ವೃದ್ಧಿ ಮಾಡಲಿಕ್ಕೆ ಇಡೀ ಸಮಾಜ, ಇಡೀ ಭಕ್ತಾದಿಗಳು ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ, ಮತ್ತೊಮ್ಮೆ ಪುಂಡ್ಲಿಕ್ ಮಾಮ ಕಳೆದ ವರ್ಷ ಬಂದಿದ್ದೀರಿ, ಈ ವರ್ಷ ತುಂಬ ಬದಲಾವಣೆ ಆಗಿದೆ. ದೇವರ ಒಳಗಿನ ಇದರಲ್ಲಿ ತುಂಬ ಬದಲಾವಣೆಗಳಾಗಿದೆ. ಒಳಗಿನ ದಾರಂದಕ್ಕೆ ಮಾತ್ರ ಬೆಳ್ಳಿ ಇತ್ತು, ಅದು ಸಾಕಾಗಲಿಲ್ಲ ಅಂತ ದುರ್ಗಾ ಪರಮೇಶ್ವರಿಗೆ ಅನ್ನಿಸಿ ಹೊರಗಿನ ಬಾಗಿಲಿಗೆ ಕೂಡ ಹಾಕಿದ್ದಾರೆ. ಇನ್ನು ಮೆಟ್ಲುಗಳಿಗೆ ಆನೆ ಬೇಕು ಅಂತ ಆನೆಯನ್ನು ಕೂಡ ತಂದಿಟ್ಟಿದ್ದಾರೆ. ಇನ್ನು ಇಲ್ಲಿ ನಂದಿನಿ ಬೇಕು, ದನ ಬೇಕು ಅಂತೇಳಿ ಇಲ್ಲಿಯ ಹಿರಿಯರ ಸುಮಾರು ಜನರ ಕನಸೋದು, ಅದನ್ನು ಕೂಡ ಇವತ್ತು ದೇವರು ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆ ಪುಂಡ್ಲಿಕ್ ಮಾಮ ಹೇಗೆಂದರೆ ನಮಗೆ ಇಡೀ ಸಮಾಜಕ್ಕೆ ಒಂದು ಸಾರಸ್ವತ ರತ್ನ ಅವರು. ಪುಂಡಲಿಕ ಮಾಮ ಅಂದರೆ ಪುಣ್ಯವಂತರು ಅಂತ, ಪುಂಡಲಿಕ ಮಾಮ ಅಂದರೆ ಪುಣ್ಯವನ್ನು ನಮಗೆಲ್ಲ ಹಂಚುವವರು ಅಂತ. ಪುಂಡಲಿಕ ಮಾಮ ಅಂತ ಹೇಳಿದ್ರೆ ಅವರು ಬಂದಲ್ಲಿ ನಡೆದಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದಂತಹ ಮಾತುಗಳಿದು. ಅಂಥವರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಉದ್ಘಾಟನೆ ಆಗಿದೆ. ಇನ್ನು ಮುಂದಿನ ನಾಡಿನವರೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅವರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹ ಆಶೀರ್ವಾದವನ್ನು ಮಾಡುವವರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಂದಂಥ ಇವತ್ತೇನು ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ಜವಾಬ್ದಾರಿ ಮುಂದೆ ಹೆಚ್ಚಿದೆ, 13ನೇ ತಾರೀಕಿನವರೆಗಿದೆ. ಆದ ಕಾರಣ ನಾವೆಲ್ಲರಿಗೂ ಆ ಶಕ್ತಿ ಸಾಮರ್ಥ್ಯ ಇವತ್ತಿನ ಯಾವ ಸ್ಫೂರ್ತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೋ ಅದೇ ರೀತಿ ಇರಬೇಕು. ಮತ್ತೆ ಮುಂದೆ ಒಂದು ಸಲ ಅದನ್ನು ಮಾತಾಡುವ. ಅದಕ್ಕಾಗಿ ಇವತ್ತಿನ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ, ತುಂಬ ಸಂತೋಷ ಆಗ್ತದೆ. ಅದಕ್ಕೆ ಪುಂಡ್ಲಿಕ್ ಮಾಮ ಮತ್ತು ಶಿವಶಂಕರ ನಾಯಕರಿಗೆ ನಾವು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವಮಂಗಲೆಯಾದ ಜಗನ್ಮಾತೆಯ ದುರ್ಗಾ ಪರಮೇಶ್ವರಿಯ ಚರಣ ಸನ್ನಿಧಿಗೆ ತಲೆಬಾಗಿ ವಂದಿಸುತ್ತಾ, ಶ್ರೀ ದುರ್ಗಾ ಪರಮೇಶ್ವರಿ ಸಪರಿವಾರ ದೇವರುಗಳ ಬ್ರಹ್ಮ ಕಲಶೋತ್ಸವದ ಅಧಿಕೃತ ಕಾರ್ಯಕ್ರಮದ ಚಾಲನೆಯನ್ನು ನೀಡಿ ಶ್ರೀದೇವಿಯ ಭಂಡಾರವನ್ನು ತುಂಬಿಸಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಮುಂಚಿತವಾಗಿ ಬಂದು ಅತ್ಯಂತ ಸಂತೋಷದಿಂದ ನಮಗೆ ಮಾರ್ಗದರ್ಶನ, ಹಾರೈಕೆ ಹಾಗೆ ಎಚ್ಚರಿಕೆ ಇದನ್ನು ನೀಡಿದ್ದಾರೆ. ಗೌರವಾನ್ವಿತರಾದಂತಹ ಉಮಾಮಹೇಶ್ವರ ಕ್ಷೇತ್ರ ಅಡಪಾಡಿ ಪಳ್ಳಿ ಇದರ ಧರ್ಮದರ್ಶಿಗಳು, ಹಿರಿಯರು ಪುಂಡ್ಲಿಕ್ ಮಾಮ ಇವರಿಗೆ ಶ್ರೀ ಕ್ಷೇತ್ರ ಮೋತಿಮಾರು ಹಾಗೆ ಎಲ್ಲ ಸಮಾಜದ ವತಿಯಿಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮವರೇ ನಮ್ಮೊಂದಿಗೆ ಸದಾ ಇದ್ದು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ, ನಾವು ನಿರಂತರವಾಗಿ ಅವರನ್ನು ನಮ್ಮೊಂದಿಗೆ ಇರಬೇಕು ಅಂತೇಳಿ ಕೇಳಿಕೊಂಡ ಮೇರೆಗೆ ಇವತ್ತು ಬಹಳ ದೂರದಿಂದ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ನಮ್ಮೊಂದಿಗೆ ಇದ್ದು ದೀಪೋಜ್ವಲನವನ್ನು ಮಾಡಿ ನಮಗೆಲ್ಲರಿಗೂ ಒಂದು ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಹಾರೈಸಿದಂತಹ ರೈತ ಬಂಧು ಗ್ರಾಮೋದ್ಯೋಗ ಸಂಸ್ಥೆಯ ಮಾಲಕರು ಶಿವಶಂಕರ ಮಾಮ, ನಿಮಗೆ ಪತ್ನಿ ಸಮೇತರಾಗಿ ಬಂದು ಇಲ್ಲಿ ಉಪಸ್ಥಿತರಿದ್ದೀರಿ. ನಿಮಗೆಲ್ಲರಿಗೂ ಆ ಜಗನ್ಮಾತೆ ಮುಂದೆ ನಿಮ್ಮ ಉದ್ಯಮ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಇರಲಿ ಅಂತೇಳಿ ಹಾರೈಸಿದ ಇಡೀ ಸಮಾಜ ನಿಮಗೆ ತಲೆಬಾಗಿ ವಂದಿಸಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕ್ಷೇತ್ರದ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾವು ಎಲ್ಲ ಸಂಘಟನೆಗಳು, ಎಲ್ಲ ಸಮಾಜದ ಗಣ್ಯ ಮಾನ್ಯರನ್ನು ವಿನಂತಿ ಮಾಡಿಕೊಂಡ ಮೇರೆಗೆ ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ನಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದ್ದೀರಾ. ನಿಮಗೆಲ್ಲರಿಗೂ ಕ್ಷೇತ್ರದ ಪರವಾಗಿ ಅತ್ಯಂತ ಗೌರವದಿಂದ ನಾನು ಧನ್ಯವಾದಗಳನ್ನು ನೀಡುತ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ನಡೆಯುವಂಥ ಎಲ್ಲ ಕಾರ್ಯಕ್ರಮ 13ನೇ ತಾರೀಕಿನವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಮಗೆಲ್ಲರಿಗೂ ನಿರಂತರವಾಗಿ ಚಿವುಟುತ್ತಾ, ಎಚ್ಚರಿಸುತ್ತಾ ನಮ್ಮನ್ನು ಮುನ್ನಡೆಸುವಂತಹ ಹಿರಿಯರಾದ SR ಸತೀಶ್ ಚಂದ್ರ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಸೇರಿದಂತಹ ಎಲ್ಲ ಸಮಾಜ ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮುಂದಕ್ಕೆ ಆ ಜಗನ್ಮಾತೆ ನಮ್ಮೆಲ್ಲರನ್ನು ಹರಸಲಿ, ನಮ್ಮೆಲ್ಲರನ್ನು ರಕ್ಷಿಸಲಿ ಅಂತ ಕೇಳಿಕೊಂಡು ಮಗದೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.
ಕೋಟಿ ಕೋಟಿ ದಿವ್ಯ ತೇಜ ಮೂಡಿದೆ, ಮೋಂತಿ ಮಾರು ಬ್ರಹ್ಮ ಕಲಶವಿದು ಬಂದಿದೆ. ಕೋಟಿ ಕೋಟಿ ದಿವ್ಯ ತೇಜ ಮೂಡಿದೆ, ಮೋಂತಿ ಮಾರು ಬ್ರಹ್ಮ ಕಲಶವಿದು ಬಂದಿದೆ. ಭಕ್ತರ ಹರಸುತ್ತಾ ಸತ್ಯ ಧರ್ಮವ ಮೆರೆಸುತ್ತಾ ಸರ್ವ ಮಂಗಳಾಂಗಿದರೆಗೆ ನೀನು ಇಳಿದು ಬಾ. ಪೌರ್ಣಮಿ ಉತ್ಸವ ತೇರಿನ ವೈಭವ, ಹೊನ್ನಿನ ಭೂಷಣ ಭಕ್ತಿಯ ತೋರಣ, ಮನಸಾರೆ ಕರಸೇವೆ ಮಾಡುತ್ತಾ ಹಲವು ಮಾಸಗಳು ಆಲಯದಿ ಸೇರುತ್ತಾ. ಕೋಟಿ ಕೋಟಿ ದಿವ್ಯ ತೇಜ ಮೂಡಿದೆ, ಮೋಂತಿ ಮಾರು ಬ್ರಹ್ಮ ಕಲಶವಿದು ಬಂದಿದೆ. ಜಯ ಜಯ ಶಿವಶಂಕರಿ ಜಯ ಕರುಣಾಕರಿ, ಮೋಂತಿ ಮಾರು ದುರ್ಗಾ ಪರಮೇಶ್ವರಿ. ದೀಪದ ಸಾಲಿನಲ್ಲಿ ಹೊಳೆವ ವದನವು, ಶತಚಂಡಿಕೆಯಾಗಿ ಮೆರೆವ ರೂಪವು,